ನಮಸ್ಕಾರ ಸ್ನೇಹಿತರೆ. ಯಾರಾದ್ರೂ ನಮ್ಮ ಚಾನೆಲ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಶುರು ಮಾಡೋಣ. ಸಂಪೂರ್ಣ ಒಣಗಿ ಹೋದ ಹಳ್ಳಿಯಲ್ಲಿ ಸುಡುವ ಬಿಸಿಲಿನ ನಡುವೆ ವಿಕ್ರಮ್ ಮತ್ತು ರೇಖಾ ನಡೆದುಕೊಂಡು ಬರುತ್ತಿದ್ದರು. ತೀವ್ರ ಬಾಯಾರಿಕೆಯಿಂದ ಬಳಲಿದ ರೇಖಾ ಒಂದು ಮರದ ಕೆಳಗೆ ಬಂದು ಶಕ್ತಿಹೀನಳಾಗಿ ಕುಸಿದು ಬಿದ್ದಳು. ವಿಕ್ರಮ್, ನನಗೆ ಸ್ವಲ್ಪ ನೀರು ಕೊಡಿ. ತುಂಬಾ ಬಾಯಾರಿಕೆ ಆಗ್ತಿದೆ. ಗಂಟಲು ಸಂಪೂರ್ಣ ಒಣಗಿ ಹೋಗಿದೆ. ಇನ್ನೊಂದು ಹೆಜ್ಜೆ ಕೂಡ ನಡೆಯೋಕಾಗ್ತಿಲ್ಲ. ದಯವಿಟ್ಟು ಸ್ವಲ್ಪ ನೀರು ಸಿಕ್ಕಿದ್ರೆ ಕೊಡಿ. ಇಲ್ಲ ಅಂದ್ರೆ ನಾನ್ ತಾಳೋಕೆ ಆಗಲ್ಲ. ರೇಖಾ, ಧೈರ್ಯ ಕಳ್ಕೊಳ್ಬೇಡ. ಇಲ್ಲೇ ಈ ಮರದ ನೆರಳಿನಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋ. ನಾನು ಸುತ್ತಮುತ್ತ ಎಲ್ಲಾದರೂ ನೀರು ಸಿಗದ್ಯೆ ಅಂತ ಹುಡುಕ್ ಬರ್ತೇನೆ. ಏನಾದರೂ ಮಾಡಿ ನಿನಗೆ ನೀರು ತಂದು ಕೊಡ್ತೀನಿ. ನೀನು ಚಿಂತಿಸ್ಬೇಡ, ನಾನು ಬೇಗನೆ ಬರ್ತೀನಿ. ರೇಖಾಳನ್ನು ಮರದ ನೆರಳಿನಲ್ಲಿ ಬಿಟ್ಟು ವಿಕ್ರಮ್ ನೀರು ಹುಡುಕಲು ಆತುರವಾಗಿ ಅಲ್ಲಿಂದ ಹೊರಟನು. ಇತ್ತ ರೇಖಾ ತೀವ್ರ ಬಾಯಾರಿಕೆಯಿಂದ ಪ್ರಜ್ಞೆ ತಪ್ಪುವ ಸ್ಥಿತಿಗೆ ತಲುಪಿದಳು. ಅಷ್ಟರಲ್ಲಿ ಮುಖಕ್ಕೆ ಉದ್ದವಾದ ಮುಸುಕು ಧರಿಸಿದ್ದ ಒಬ್ಬ ಯುವತಿ ಕೈಯಲ್ಲಿ ನೀರಿನ ಕೊಡ ಹಿಡಿದು ಅಲ್ಲಿಗೆ ಬಂದಳು. ಅವಳ ಮುಖ ಸ್ಪಷ್ಟವಾಗಿ ಕಾಣುತ್ತಿರಲಿಲ್ಲ. ನಿಧಾನವಾಗಿ ರೇಖಾಳ ಕಡೆಗೆ ನಡೆದು ಬಂದದ ಆ ಯುವತಿ ಅವಳನ್ನು ನೋಡುತ್ತಾ ನಿಂತಳು. ಅಮ್ಮ, ಈ ನೀರು ಕುಡಿ ಅಮ್ಮ. ನಿನಗೆ ಸ್ವಲ್ಪ ಆರಾಮ ಆಗತ್ತೆ. ನಿಧಾನವಾಗಿ ಕುಡಿ, ಎಲ್ಲವೂ ಸರಿಯಾಗತ್ತೆ. ತೀವ್ರ ಬಾಯಾರಿಕೆಯಿಂದ ಬಳಲುತ್ತಿದ್ದ ರೇಖಾ ಆ ಕೊಡದಲ್ಲಿದ್ದ ನೀರನ್ನು ಘಟಘಟನೆ ಕುಡಿಯತೊಡಗಿದಳು. ಸ್ವಲ್ಪ ಹೊತ್ತಲ್ಲೇ ಅವಳಿಗೆ ನೆಮ್ಮದಿ ಸಿಕ್ಕಿತು. ಅಷ್ಟರಲ್ಲಿ ಎಲ್ಲೆಲ್ಲೋ ಹುಡುಕಿದ್ರೂ ನೀರು ಸಿಗದೆ ಖಾಲಿ ಕೈಯಲ್ಲೇ ವಿಕ್ರಮ್ ಆತುರದಿಂದ ಓಡುತ್ತಾ ಅಲ್ಲಿಗೆ ಬಂದರು. ಇಡೀ ಊರ್ನಲ್ಲಿ ಒಂದು ಹನಿ ನೀರು ಕೂಡ ಸಿಗುತ್ತಿಲ್ಲ. ಆದ್ರೆ ನಿನ್ನ ಬಳಿ ಇಷ್ಟು ನೀರು ಹೇಗೆ ಸಿಕ್ಕಿತು ತಾಯಿ? ನಿಜ ಹೇಳ್ಬೇಕಂದ್ರೆ ನನಗೂ ತುಂಬಾ ಬಾಯಾರಿಕೆಯಾಗಿದೆ. ಎಲ್ಲೆಲ್ಲೋ ಹುಡುಕಿದ್ರೂ ನೀರು ಸಿಗ್ಲಿಲ್ಲ. ನೀನ್ ಬಂದಿದ್ದು ನಮಗೆ ದೊಡ್ಡ ಸಹಾಯ ಆಯಿತು. ಸ್ವಾಮಿ, ನೀವು ಸ್ವಲ್ಪ ನೀರು ಕುಡೀರಿ. ಈ ಬಿಸಿಲಿನಲ್ಲಿ ತುಂಬಾ ಸುಸ್ತಾಗಿರ್ತೀರ. ಮೊದಲು ನೀರು ಕುಡಿದು ಸ್ವಲ್ಪ ಆರಾಮ ಮಾಡಿಕೊಳ್ಳಿ. ವಿಕ್ರಮ್ ನೀರು ಕುಡಿಯುತ್ತಾನೆ. ಆ ನೀರು ತುಂಬಾ ತಂಪಾಗಿ ಮತ್ತು ಜೇನಿನಂತೆ ಸಿಹಿಯಾಗಿರುತ್ತದೆ. ನೀನ್ ಯಾರ್ ತಾಯಿ? ನಿನ್ ಮುಖನ್ ಯಾಕೆ ಮುಚ್ಕೊಂಡಿದ್ದೀಯಾ? ನಾವು ನಿನ್ನನ್ನು ಸರಿಯಾಗಿ ನೋಡ್ಲೇ ಇಲ್ಲ. ನಮಗಿಷ್ಟು ದೊಡ್ಡ ಸಹಾಯ ಮಾಡಿದ್ದೀಯಾ, ಆದ್ರೂ ನಿನ್ ಬಗ್ಗೆ ಏನೂ ಗೊತ್ತಾಗುತ್ತಿಲ್ಲ. ನಾ ಯಾರಿದವರಿಗೆ ನೀರು ಕೊಡುವ ಒಬ್ಬ ಸಾಮಾನ್ಯ ನೀರೊಡತಿಯಷ್ಟೇ. ಈ ಕೊಡ ನಿಮ್ಮ ಬಳಿಯೇ ಇರಲಿ. ಮುಂದಿನ ಹಾದಿಯಲ್ಲಿ ನಿಮಗೆ ಉಪಯೋಗವಾಗುತ್ತದೆ. ಜಾಗ್ರತೆಯಿಂದ ಹೋಗಿ. ರೇಖಾಳ ದಾಹ ತಣಿಸಿದ ಆ ನಿಗೂಢ ಯುವತಿ ಏನೂ ಮಾತನಾಡದೆ ಅಲ್ಲಿಂದ ನಿಧಾನವಾಗಿ ನಡೆದು ಹೊರಟಳು. ಅವಳ ಮುಖ ಇನ್ನೂ ಮುಸುಕಿನೊಳಗೆ ಮರೆವಾಗಿತ್ತು. ಅವಳು ದೂರ ಸಾಗುತ್ತಿರುವುದನ್ನು ನೋಡುತ್ತಾ ವಿಕ್ರಮ್ ಮತ್ತು ರೇಖಾ ಆಶ್ಚರ್ಯದಿಂದ ನಿಂತರು. ಯಾರೋ ಅವಳು? ಎಲ್ಲಿಂದ ಬಂದಳು ಎಂಬ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಮೂಡಿದವು. ಆದರೆ ಅದಕ್ಕೆ ಉತ್ತರ ಮಾತ್ರ ಸಿಗಲಿಲ್ಲ. ಈ ಕತೆ ಶುರುವಾಗೋದು ಕೆಲವು ತಿಂಗಳುಗಳ ಹಿಂದೆ. ವಿಕ್ರಮ್ ಈ ಹಳ್ಳಿಯ ಜಮೀನ್ದಾರನ ಮಗ. ಕಾವ್ಯ ಅದೇ ಊರಿನ ಒಬ್ಬ ಬಡ ರೈತನ ಮಗಳು. ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಿದ್ದರು. ಕಾವ್ಯ ಮತ್ತು ವಿಕ್ರಮ್ ತೋಟದಲ್ಲಿ ಮಾತನಾಡುತ್ತಿದ್ದಾರೆ. ವಿಕ್ರಮ್, ನೀವು ಜಮೀನ್ದಾರರ ಮಗ, ನಾನು ಬಡವಳು. ನಮ್ಮ ಪ್ರೀತಿಯನ್ನು ನಿಮ್ಮ ತಂದೆ ಒಪ್ಪುತ್ತಾರಾ? ನನಗೆ ತುಂಬಾ ಹೆದರಿಕೆಯಾಗುತ್ತಿದೆ. ನಿಮ್ಮ ಮನೆಯವರ ಮುಂದೆ ನಾನು ಯಾವತ್ತೂ ತಲೆ ಎತ್ತಿ ನಿಲ್ಲಲು ಸಾಧ್ಯವಾಗುವುದೋ ಇಲ್ಲವೋ ಎಂಬ ಭಯ ನನ್ನನ್ನು ಕಾಡುತ್ತಿದೆ. ನಮ್ಮ ಪ್ರೀತಿಯ ವಿಷಯ ತಿಳಿದರೆ ಏನಾಗುತ್ತದೋ ಎಂದು ಯೋಚಿಸಿದಾಗಲೇ ನನ್ನ ಹೃದಯ ನಡುಗುತ್ತದೆ. ನಾನು ನಿಮ್ಮನ್ನು ತುಂಬಾ ಪ್ರೀತಿಸುತ್ತೇನೆ. ಆದರೆ ನಮ್ಮ ನಡುವಿನ ಈ ದೊಡ್ಡ ಅಂತರವನ್ನು ನೋಡಿ ಕೆಲವೊಮ್ಮೆ ಆತಂಕವಾಗುತ್ತದೆ. ಕಾವ್ಯ, ನೀನು ಧೈರ್ಯವಾಗಿರು. ಪ್ರೀತಿಯಲ್ಲಿ ಬಲ್ಲಿದ ಎಂಬ ಭೇದವಿಲ್ಲ. ನಾನು ಇಂದೇ ನನ್ನ ತಂದೆಯ ಬಳಿ ನಮ್ಮ ಮದುವೆಯ ಬಗ್ಗೆ ಮಾತನಾಡುತ್ತೇನೆ. ಏನೇ ಅಡೆತಡೆಗಳು ಬಂದರೂ ನಾನು ಹಿಂದೆ ಸರಿಯುವುದಿಲ್ಲ. ನೀನು ನನ್ನ ಜೀವನದ ಭಾಗ. ಅದನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ನನ್ನ ತಂದೆಗೆ ನಮ್ಮ ಪ್ರೀತಿಯ ಸತ್ಯವನ್ನು ಅರ್ಥ ಮಾಡಿಸುತ್ತೇನೆ. ನನಗೆ ನಿನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಹಾಗೆಯೇ ನಮ್ಮ ಪ್ರೀತಿಯ ಮೇಲೂ ನಂಬಿಕೆ ಇದೆ. ಆದ್ದರಿಂದ ಯಾವುದೇ ಭಯ ಬೇಡ. ಎಲ್ಲವೂ ಒಳ್ಳೆಯದಾಗುತ್ತದೆ. ಏನಂದೆ ವಿಕ್ರಮ್? ಆ ಬಡ ರುದ್ರಪ್ಪನ್ ಮಗಳನ್ನು ಈ ಮನೆಗೆ ಸೊಸೆಯಾಗಿ ತರಬೇಕೆ? ಅವಳ ತಂದೆಯ ಜಮೀನೇ ನಮ್ಮ ಬಳಿ ಅಡಮಾನವಾಗಿದೆ.
ನೀನ್ ಅವಳನ್ನು ಮದುವೆಯಾಗ್ಬೇಕಾದ್ರೆ ನನ್ನ ಹೆಣದ ಮೇಲೆ ಹೋಗ್ಬೇಕಾಗುತ್ತದೆ. ನಮ್ಮ ಕುಟುಂಬದ ಗೌರವ, ಪ್ರತಿಷ್ಠೆ ಎಲ್ಲವನ್ನೂ ಮಣ್ಣಿನಲ್ಲಿ ಮಿಶ್ರಣ ಮಾಡಲು ಹೊರಟಿದ್ದೀಯಾ? ತಲೆ ತಲಾಂತರಗಳಿಂದ ನಾವು ಕಟ್ಟಿಕೊಂಡು ಬಂದ ಹೆಸರನ್ನು ಒಬ್ಬ ಬಡ ರೈತನ ಮಗಳಿಗಾಗಿ ಬಿಟ್ಟು ಬಿಡು ಎಂದು ಹೇಳುತ್ತಿದ್ದೀಯಾ? ಈ ಮದುವೆಗೆ ನಾನು ಎಂದಿಗೂ ಒಪ್ಪಿಗೆ ಕೊಡುವುದಿಲ್ಲ. ಇನ್ನು ಮುಂದೆ ಆ ಹುಡುಗಿಯ ಹೆಸರನ್ನೇ ನನ್ನ ಮುಂದೆ ಉಚ್ಚರಿಸಬೇಡ. ನನ್ನ ಮಾತನ್ನು ಮೀರಿ ನಡೆಯಲು ಪ್ರಯತ್ನಿಸಿದರೆ ನಿನ್ನನ್ನು ನನ್ನ ಮಗನೆಂದು ಕರೆಯುವುದನ್ನೇ ನಿಲ್ಲಿಸುತ್ತೇನೆ. ಆದರೆ ವಿಧಿಯ ಆಟವೇ ಬೇರೆ ಆಗಿತ್ತು. ತಂದೆಯ ಮೇಲಿನ ಗೌರವ, ಕುಟುಂಬದ ಒತ್ತಡ ಮತ್ತು ಪರಿಸ್ಥಿತಿಗಳ ಮುಂದೆ ವಿಕ್ರಮ್ ಅನಿವಾರ್ಯವಾಗಿ ಮಣಿಯಬೇಕಾಯಿತು. ತನ್ನ ಮನಸ್ಸು ಕಾವ್ಯಳ ಜೊತೆಯಲ್ಲಿದ್ದರೂ ಕುಟುಂಬದ ನಿರ್ಧಾರಕ್ಕೆ ವಿರುದ್ಧವಾಗಿ ಹೋಗಲು ಅವನಿಂದ ಸಾಧ್ಯವಾಗಲಿಲ್ಲ. ಕೊನೆಗೆ ಅವನು ರೇಖಾಳನ್ನು ಮದುವೆಯಾಗುತ್ತಾನೆ. ಕಾವ್ಯ ತನ್ನ ಮನೆಯಲ್ಲಿ ಅಳುತ್ತಾ ಕುಳಿತಿದ್ದಾಳೆ. ತಂದೆ ರುದ್ರಪ್ಪ ಸಮಾಧಾನ ಮಾಡುತ್ತಿದ್ದಾರೆ. ಮಗಳೇ, ನಾನ್ ಮೊದಲೇ ಹೇಳಿದ್ದೆ, ಶ್ರೀಮಂತರು ನಮ್ಮನ್ನು ಪ್ರೀತಿಸಬಹುದು, ಆದರೆ ಮದುವೆ ಆಗಲ್ಲ. ಈಗ ನಡೆದದ್ದನ್ನೆಲ್ಲ ಮರೆತುಬಿಡು. ಜೀವನದಲ್ಲಿ ಮುಂದೆ ಸಾಗಬೇಕು. ನಿನ್ನ ಒಳ್ಳೆಯದಕ್ಕಾಗೇ ಹೇಳ್ತಿದ್ದೇನೆ, ಈ ಮದುವೆಗೆ ಒಪ್ಪಿಕೋ ಮಗಳೇ. ತಂದೆಯಾಗಿ ನಿನ್ನ ನೋವನ್ನು ನೋಡಲು ನನಗೆ ಆಗುತ್ತಿಲ್ಲ. ಕಳೆದದ್ದನ್ನು ಹಿಡಿದುಕೊಂಡು ಕುಡಿತರೆ ಬದುಕು ಮುಂದೆ ಸಾಗುವುದಿಲ್ಲ. ನಿನ್ನ ಕಣ್ಣಲ್ಲಿ ಮತ್ತೆ ಸಂತೋಷವನ್ನು ಕಾಣಬೇಕೆಂಬ ಆಸೆ ಮಾತ್ರ ನನಗಿದೆ. ಅದಕ್ಕಾಗಿಯೇ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ. ನನ್ನ ಮಾತು ಕಠಿಣವಾಗಿ ಅನಿಸಬಹುದು, ಆದರೆ ನಿನ್ನ ಭವಿಷ್ಯ ಸುಖವಾಗಿರ್ಲಿ ಎಂಬುದೇ ನನ್ನ ಉದ್ದೇಶ ಮಗಳೇ. ಇಲ್ಲ ಬಾಪು, ವಿಕ್ರಮ್ ನನ್ನನ್ನು ವಂಚಿಸಿಲ್ಲ. ಅವರಿಗೆ ಏನೋ ಅನಿವಾರ್ಯತೆ ಇರಬೇಕು. ಅವರ ಹೃದಯದಲ್ಲಿ ನನ್ನ ಮೇಲಿನ ಪ್ರೀತಿ ಇನ್ನೂ ಜೀವಂತವಾಗಿಯೇ ಇದೆ ಎಂಬ ನಂಬಿಕೆ ನನಗಿದೆ. ಆದರೆ ನಾನು ಮತ್ತೊಬ್ಬರನ್ನು ಮದುವೆಯಾಗಲು ಸಾಧ್ಯವಿಲ್ಲ. ನನ್ನ ಮನಸ್ಸು, ನನ್ನ ಕನಸುಗಳು, ನನ್ನ ಜೀವನ ಎಲ್ಲವೂ ವಿಕ್ರಮ್ಗಾಗಿಯೇ ಮೀಸಲಾಗಿವೆ. ಅವರನ್ನು ಮರೆತು ಬೇರೆ ಯಾರ ಕೈ ಹಿಡಿದು ಬದುಕುವ ಶಕ್ತಿ ನನ್ನಲ್ಲಿಲ್ಲ. ಪ್ರತಿದಿನ ಅವರ ನೆನಪು ನನ್ನನ್ನು ಕಾಡುತ್ತಿದೆ. ಈ ಬದುಕು ನನಗೆ ಬೇಡ. ನನ್ನ ಹೃದಯದ ನೋವನ್ನು ಯಾರಿಗೂ ಅರ್ಥವಾಗುತ್ತಿಲ್ಲ. ನಾನು ಬದುಕಿದ್ದರೂ ಜೀವಂತವಾಗಿಲ್ಲದಂತಾಗಿದೆ. ಕಾವ್ಯರಾತ್ರಿಯ ವೇಳೆಯಲ್ಲಿ ಪ್ರಾಣ ಬಿಡಲು ಗ್ರಾಮದ ಹಳೆಯ ಬಾವಿಯ ಬಳಿ ಹೋಗುತ್ತಾಳೆ. ವಿಕ್ರಮ್, ನಿಮಗಾಗಿ ನನ್ನ ಪ್ರಾಣವನ್ನೇ ಅರ್ಪಿಸುತ್ತಿದ್ದೇನೆ. ಈ ಹೃದಯದಲ್ಲಿ ನಿಮ್ಮ ಹೊರತು ಬೇರೆ ಯಾರಿಗೂ ಜಾಗವಿಲ್ಲ. ನೀವು ನನ್ನ ಜೀವನಕ್ಕೆ ಬಂದ ಕ್ಷಣದಿಂದಲೇ ನನ್ನ ಕನಸುಗಳು, ನನ್ನ ಉಸಿರು, ನನ್ನ ಬದುಕು ಎಲ್ಲವೂ ನಿಮ್ಮೊಂದಿಗೆ ಬೆಸೆದುಕೊಂಡಿವೆ. ಆದರೆ ಬಾವಿ ಸಂಪೂರ್ಣ ಒಣಗಿ ಹೋಗಿರುತ್ತದೆ. ಕಾವ್ಯಳ ಕಣ್ಣೀರು ಬಾವಿಯ ತಳಕ್ಕೆ ಬೀಳುತ್ತದೆ. ತಕ್ಷಣವೇ ಮಿಂಚು ಸೃಷ್ಟಿಯಾಗಿ ಒಬ್ಬ ತೇಜಸ್ವಿ ಮಹರ್ಷಿ ಪ್ರತ್ಯಕ್ಷರಾಗುತ್ತಾರೆ. ನಿಲ್ಲು ಮಗಳೇ, ಇಷ್ಟು ಚಿಕ್ಕ ವಯಸ್ಸಿಗೆ ಪ್ರಾಣ ಕಳೆದುಕೊಳ್ಳಲು ಯಾಕೆ ಮುಂದಾಗಿದ್ದೀಯಾ? ನಿಮ್ಮ ಪ್ರೀತಿಯ ಕಥೆಯನ್ನು ನಾನು ನನ್ನ ದಿವ್ಯ ದೃಷ್ಟಿಯಿಂದ ಬಲ್ಲೆ. ಆದರೆ ಆತ್ಮಹತ್ಯೆ ಮಹಾಪಾಪ. ಸ್ವಾಮಿ, ನನ್ನ ಜೀವನದಲ್ಲಿ ಕತ್ತಲು ಆವರಿಸಿದೆ. ನನಗೆ ಬದುಕುವ ಆಸೆ ಇಲ್ಲ. ನಾನು ಕಂಡ ಕನಸುಗಳೆಲ್ಲ ಒಂದೊಂದಾಗಿ ಒಡೆದು ಹೋಗಿವೆ. ನನ್ನ ಹೃದಯ ತುಂಬಿದ್ದ ಸಂತೋಷ ಇಂದು ನೋವಿನ ಸಾಗರವಾಗಿ ಮಾರ್ಪಟ್ಟಿದೆ. ಮಗಳೇ, ಮುಂದಿನ ದಿನಗಳಲ್ಲಿ ಈ ಗ್ರಾಮಕ್ಕೆ ಭೀಕರ ಬರಗಾಲ ಬರಲಿದೆ. ನೀರಿಲ್ಲದೆ ಜನ, ಜಾನುವಾರುಗಳು ಸಾಯಲಿವೆ. ನೀನು ನಿನ್ನ ಪ್ರಾಣ ಕೊಡುವ ಬದಲು ಈ ಗ್ರಾಮದ ಜನರ ಪ್ರಾಣ ಉಳಿಸು. ನಾನು ನಿನಗೆ ದಿವ್ಯ ಶಕ್ತಿಯನ್ನು ನೀಡುತ್ತೇನೆ. ನೀನು ಈ ಬಾವಿಯ ಮುಂದೆ ಪ್ರಾರ್ಥಿಸಿದರೆ ಇಲ್ಲಿ ಜೇನಿನಂತಹ ಸಿಹಿ ನೀರು ಉಕ್ಕಿ ಬರುತ್ತದೆ. ನಾನು ಜಲರ ಬಾಯಾರಿಕೆ ನೀಗಿಸುತ್ತೇನೆ ಸ್ವಾಮಿ. ಬಿಸಿಲಿನಲ್ಲಿ ಬಳಲುವವರಿಗೆ ತಣ್ಣನೆಯ ನೀರು ಕೊಟ್ಟು ಅವರ ದಾಹ ತೀರಿಸುತ್ತೇನೆ. ದಾರಿಹೋಕರಿಗೆ ಆಶ್ರಯವಾಗುತ್ತೇನೆ. ದಣಿದವರಿಗೆ ನೆಮ್ಮದಿಯ ಒಂದು ಕ್ಷಣ ನೀಡುತ್ತೇನೆ. ಆದರೆ ನೆನಪಿರ್ಲಿ, ನೀನು ಯಾರ ಮುಂದೆಯೂ ನಿನ್ನ ಮುಖವನ್ನು ತೋರಿಸಬಾರದು. ಸದಾ ಮುಸುಕಿನಲ್ಲೇ ಇರಬೇಕು. ನಿನ್ನ ಮುಸುಕು ಕರಚಿದರೆ ಈ ದಿವ್ಯ ಶಕ್ತಿ ಮಾಯವಾಗುತ್ತದೆ. ಆದರೆ ಕಥೆ ಇಲ್ಲಿಗೆ ಮುಗಿಯುವುದಿಲ್ಲ. ಮಹರ್ಷಿ ಕಾವ್ಯಳಿಗೆ ನೀಡಿದ ದಿವ್ಯ ಶಕ್ತಿಯ ಹಿಂದೆ ಇನ್ನೂ ಒಂದು ದೊಡ್ಡ ರಹಸ್ಯ ಅಡಗಿದೆ. ಆ ರಹಸ್ಯವೇನು? ಕಾವ್ಯಳ ಜೀವನದಲ್ಲಿ ಮುಂದೆ ಏನಾಗಲಿದೆ? ವಿಕ್ರಮ್ ಮತ್ತು ಕಾವ್ಯ ಮತ್ತೆ ಒಂದಾಗುತ್ತಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಪಾರ್ಟ್ 2ರಲ್ಲಿ ತಪ್ಪದೇ ನೋಡಿ.